ನಮಸ್ಕಾರ ರೈತ ಬಾಂಧವ್ರಿ. ನಾವ್ ಇವತ್ತ ಎಲ್ಲಿ ಬಂದಿದೀವಪ್ಪ ಅಂದ್ರ ಐನಾಪುರ ಕೃಷಿ ಮೇಳಕ್ ಬಂದಿದೀವ್ರಿ. ಇಲ್ಲಿ ನ್ಯೂಲ್ಯಾಂಡ್ ಟ್ರ್ಯಾಕ್ಟರ್ ಅಡ್ವರ್ಟೈಸ್ಮೆಂಟ್ ತಗೊಂಬಂದಾರು. ಅದ ಯಾವ ರೀತಿ ಅದ್ರ ಪರ್ಫಾರ್ಮೆನ್ಸ್ ಅದಾವು ಎಲ್ಲಾ ಕೇಳ್ಕೊಂಡ್ ಬರ್ರಿ ಅಣ್ಣ. ನಿಮ್ ಗಾಡಿ ಬದೆಲ್ಲ ಸ್ವಲ್ಪ ರೈತರಿಗೆ ಎಲ್ಲಾ ಡೀಟೇಲ್ ಹೇಳ್ಬಿಡ್ರಿ. ಹೇಳ್ತಾನೆ ಅಣ್ಣಾರಿ. ಇದು ಬಂದ್ರಿ ಸೂಪರ್ ಪ್ಲಸ್ ಅಂತ ಹೇಳ್ರಿ. ಮತ್ತೆ ಇದ 55 HP ಎಡಿಷನ್ ಬರತ್ರಿ. ಮತ್ತ 12+3 ಗರ್ವಾಕ್ಸ್ ಬರತ್ರಿ. ಮತ್ತ ನಿಮ್ಗೆ ಬೇಕಾದ ಪೈಲ ನಮ್ಗೆಲ್ಲ ನ್ಯೂಲ್ಯಾಂಡ್ ಒಳಗ ರೋಟರಿ ಪಂಪ್ ಇರ್ತಿದ್ರಿ. ಬಟ್ ಈಗೆಲ್ಲ ಇದು ಮೈಕ್ರೋ ಪಂಪ್ ಐತ್ರಿ. ಮತ್ತ ಇದು ಮಾಡಲ್ ತಗೋರಿ. 8 ಮಾಡಲ್ ಅದಾವು. ಒಂದ್ 8+2 ಗರ್ವಾಕ್ಸ್ ಬರತ್ತಿ, ಒಂದ್ 12+3 ಗರ್ವಾಕ್ಸ್ ಬರತ್ರಿ. ಇದು ಯಾವ್ದೈತ್ರಿ ಗಾಡಿ? ಇದು ಬಂದ 12+3 ಗರ್ವಾಕ್ಸ್ ಐತ್ರಿ. 12+3 ಗರ್ವಾಕ್ಸ್ ತೊಂದ್ರಿ ಅಂದ್ರ ಹಿಂದ ಅಸಿಸ್ಟೆಂಟ್ ರ್ಯಾಂಪ್ ಬರತ್ರಿ. ಅಂದ್ರ ಹಿಂದ ಹೈಡ್ರೋಲಿಕ್ ಐತ್ರಿ. ಹಿಂದ ಪಂಪ್ ಬರತ್ರಿ, ಆಯಿಲ್ ಪಂಪ್. ಅಸಿಸ್ಟೆಂಟ್ ರ್ಯಾಂಪ್ ಬರತ್ರಿ. ಇದು ಪಂಪ್ ಪಂಪ್ ಬರತ್ರಿ. ಇದ್ರ ಹೈಡ್ರೋಲಿಕ್ ಇದು ಪಂಪ್ ಬರತ್ರಿ. ಮತ್ತ ಇದ್ರ ಹೈಡ್ರೋಲಿಕ್ ಕೆಪಾಸಿಟಿ ರೀ. ಪಂಪ್ ಇರ್ಲಿಕ್ಕಂದ್ರ 2000 kg ಐತ್ರಿ. ಪಂಪ್ ಇತ್ತಂದ್ರ 2500 kg ಐತ್ರಿ. ಅದು ಕ್ಯಾನ್ಸಲ್ ಮಾಡಕ್ ಬರ್ತದ್ರಿ ಪಂಪ್. ಇದನ್ನ ಕ್ಯಾನ್ಸಲ್ ಮಾಡಿ ತೋತಂದ್ರ 8+2 ಗಿಯರ್ ಬಾಕ್ಸ್ ಬರತ್ರಿ. ಅದ್ರ ಹೈಡ್ರೋಲಿಕ್ ಕೆಪಾಸಿಟಿ 2000 ಐತ್ರಿ. ಮತ್ತೆ ನಿಮಗೆ ಹೇಳ್ಬೇಕಾರೆ ಈಗ ಹೊಸ ಸ್ಟಿಕ್ಕರಿಂಗ್ ಸೂಪರ್ ಇಲ್ಲ ಪೈಲ ಓಲ್ಡ್ ಸ್ಟಿಕ್ಕರ್ ಆಗಿತ್ರಿ. ಈಗ ಒಂದ್ ವರ್ಷ ಆಯ್ತು ನ್ಯೂ ಸ್ಟಿಕ್ಕರ್ ದಾಗ ಸೂಪರ್ ಪ್ಲಸ್ ಹೊಸ ಸ್ಟಿಕ್ಕರಿಂಗ್. ಮತ್ತ ಸೈಡ್ ಸೈಲೆನ್ಸರ್ ಆಗ್ಲಿ, LED ಬಲ್ಬ್ಸ್ ಆಗ್ಲಿ, ಮತ್ತೆ ಹೆಡ್ ಗಾರ್ಡ್ ಆಗ್ಲಿ, ಮತ್ತೆ ಈಗ ಸ್ವಲ್ಪ ಚೇಂಜ್ ಮಾಡಿದಾರ ಸರ್. ಬ್ರೇಕ್ ಲೈನರ್ ಆಗ್ಲಿ, ಈಗ ಬ್ರೇಕ್ ಬಾಳ ಅಪ್ಡೇಟ್ ಐತ್ರಿ. ಪೈಲ 3 ಲೈನರ್ ಗಾಡಿ ಇದ್ವು ರೀ. ಈಗೆಲ್ಲ 4 ಲೈನರ್ ಬ್ರೇಕ್ ಮಾಡಿದಾರ. ಈಚೆ ಸೈಡ್ ಮತ್ತೆ ಹೇಳ್ಬೇಕಾರ ಸೀಟ್ ಈಗ ಅಡ್ಜಸ್ಟೇಬಲ್ ಸೀಟ್ ಇದೆ. ಹಿಂದ ಅಡ್ಜಸ್ಟೇಬಲ್ ಸೀಟ್ ಐತಿ ಹಿಂದ ಮುಂದ ಮಾಡಕ. ಮತ್ತ ಸ್ಟೇರಿಂಗ್ ಪೈಲ ದಾಡಕ ಇವಾಗ ಗೇರ್ ದಾಂಡಕ ಸಣ್ಣ ಬರ್ತಿದ್ವು. ಈಗ ಕೂತ್ ಹೊಡ್ಯಾಕ ಕಂಫರ್ಟೇಬಲ್ ಆಗಿ ಇಲ್ಲೇ ಸೈಡ್ ಬರ್ಬೇಕಂತ್ರಿ. ಸೈಡ್ ಶಿಫ್ಟ್ ಗೇರ್ ಐತಿ. ಮತ್ತ ನಮ್ಮ ಎಲ್ಲ ಡ್ಯುಯಲ್ ಕ್ಲಚ್ ಟ್ರ್ಯಾಕ್ಟರ್ ಇರ್ತಾವ್ರಿ. ರೂಟರ್ ಕ್ಲಚ್ ಸಪರೇಟ್ ಬರ್ತೈತಿ. ಮತ್ತ ಗೇರ್ ಕ್ಲಚ್ ಸಪರೇಟ್ ಬರ್ತೈತ್ರಿ. ಮತ್ತ ನಮ್ಮಲ್ಲಿ ಲಿಫ್ಟೋಮೆಟಿಕ್ ಬಟನ್ ಐತ್ರಿ. ನ್ಯೂಲ್ಯಾಂಡ್ದಾಗ ಯಾವ ಕಂಪ್ನಿ ಬಂದ್ರೆ ಆ ಕಂಪ್ನಿಯಾಗ ಲಿಫ್ಟೋಮೆಟಿಕ್ ಬಟನ್ ಸಿಗಲ್ಲ. ನಮ್ ನ್ಯೂಲ್ಯಾಂಡ್ ತೊಂದ್ರೆ ಅಂದ್ರೆ ಲಿಫ್ಟೋಮೆಟಿಕ್ ಬಟನ್ ಸಿಗುತ್ತೆ. ಒಮ್ಮೆ ಒಂದ್ 5 ಇಂಚ್ ಸಟಿಗೆ ಇಟ್ಬೋದ್ರ ಅಂದ್ರೆ 1 ಎಕರೆ ಎಲ್ಲ 5 ಇಂಚ್ ಎಲ್ಲ ಉಳಿಮೆ ಮಾಡ್ಬೋದು. ಹಿಂಗಾಗಿ ನ್ಯೂಲ್ಯಾಂಡ್ ಒಳಗ ಬಾಳ ಸ್ಪೆಷಾಲಿಟಿ ಅಂದ್ರೆ ಲಿಫ್ಟೋಮೆಟಿಕ್ ಬಟನ್ ರೀ. ಮತ್ತ ನಮ್ ಗಾಡಿ ಬಂದ್ರಿ 6 ವರ್ಷ ವಾರಂಟಿ ಕೊಡ್ತೀವ್ರಿ. ಇಂಜಿನ್, ಗೇರ್ ಬಾಕ್ಸ್, ಹೈಡ್ರೋಲಿಕ್ ಇದೆಲ್ಲ ಬಂದ 6 ವರ್ಷ ವಾರಂಟಿ ಕೊಡ್ತೀವಿ. ಇದು ಡೀಸೆಲ್ ಟ್ಯಾಂಕ್ ಎಷ್ಟು ಬರ್ತೈತ್ರಿ? ಡೀಸೆಲ್ ಟಕ್ಕೆ ಬಂದ್ರಿ ಇದು 60 ಲೀಟರ್ ಬರತ್ರಿ. 60 ಲೀಟರ್. ಅಂತ ಇದ್ರದ ಆಯಿಲ್ ಚೇಂಜ್ ಹವರ್ ಏಟ್ ಐತ್ರಿ? ಫಸ್ಟ್ ಆಯಿಲ್ ಚೇಂಜ್ 50 ತಾಸು ರೀ. ಉಳ್ಕಾದೆಲ್ಲ 300 ತಾಸಿಗೆ ಆಯಿಲ್ ಚೇಂಜ್ ಮಾಡ್ಕೋಬೇಕ್ರಿ. 300 ತಾಸಿಗೆ. ಈಗ ಬ್ರೇಕ್ ಲೈನರ್ ಎಷ್ಟ್ ಅದಾವ್ರಿ ಇದಕ್ಕ? ಈಗ ಬ್ರೇಕ್ ಲೈನರ್ 4 ಅದಾವ್ರಿ. ಸದ್ಯದ ಪೈಲ 3 ಇದ್ರಿ. ಈಗ 2 ವರ್ಷ ಆಯ್ತು 4 ಲೈನರ್ ಪ್ಯಾಡ್ ಬರುತ್ತೆ. ಬ್ರೇಕ್ ನ್ಯಾಗ ಬಾಳ ಅಪ್ಡೇಟ್ ಐತ್ರಿ. ಈಗ ಆಯಿಲ್ ಬ್ರೇಕರ್ ಇದು ಆಯಿಲ್ ಬ್ರೇಕರ್ ಸರ್. ಅಂತ ನ್ಯೂಲ್ಯಾಂಡ್ ಅಂದ್ರ ಈಗ ಬ್ರೇಕ್ ಇಂದ ಬಾಳ ಪ್ರಾಬ್ಲಮ್ ಇದೆ. ಎಲ್ಲ ಬ್ರೇಕ್ ಎಲ್ಲ ಅಪ್ಡೇಟ್ ಐತ್ರಿ. ಪೈಲ ರೈತರ ಬೇಡಿಕೆ ಇದ್ದು ನ್ಯೂಲ್ಯಾಂಡ್ ದಾಗ ಬರೀ ರೋಟರಿ ಪಂಪ್ ಅಟ್ಟ ಸಿಕ್ತಿತ್ತು. ಚಾವೇದ ಚಾಲೋ ಆಗಿ ಚಾವೇದ ಬಂದಾಗಿ ಇದು ಬಂದು ಈಗ ಚಾವೇದ ಚಾಲೋ ಆಗಿ ಜಗ್ ಬಂದ್ ನೋಡಿರೋದು. ಇದು ಮೈಕ್ರೋ ಪಂಪ್ ಬರುತ್ತೆ. ಚಾಪ್ ಐತ್ರಿ. ಮತ್ತೆ ಟೈರ್ ಸೈಜ್ ಬಂದು 16 ನಂಬರ್ ಟೈರ್ ಬರುತ್ತೆ. ಮತ್ತ ಮುಂದ್ ಬಂದು 7 ಮತ್ತು 28 ಟೈರ್ ಬರುತ್ತೆ. ನಾನ್ ಟರ್ಬೋ ಗಾಡಿ ಐತಿ. ಇದಕ್ಕ ಟರ್ಬೋ ಕಟ್ ಬರಲ್ಲ. 55 HP ಎಡಿಷನ್ ಬಟ್ ನಾನ್ ಟರ್ಬೋ ಗಾಡಿ. ತಾಸಿಗೆ 3 ದಿಂದ 3.5 ಲೀಟರ್ ಡೀಸೆಲ್ ತಗೋತೈತಿ. ಗ್ರೌಂಡ್ ಕ್ಲಿಯರೆನ್ಸ್ ರೀ. ಪೈಲ ಸಿಂಗಲ್ ಸ್ಟಾಪ್ ಕೊಡ್ತಿದ್ರು. ಇವಾಗ 1 ವರ್ಷ ರೀಸೆಂಟ್ ಆಗಿ ಡಬಲ್ ಸ್ಟಾಪ್ ಕೊಡ್ತಿದ್ರು. ಹತ್ತಾಕ ಮಾಡಕ ಈಜಿ ಆಗೈತಿ. ಮತ್ತ ಗ್ರೌಂಡ್ ಕ್ಲಿಯರೆನ್ಸ್ 2 ಫುಟ್ ಗ್ರೌಂಡ್ ಕ್ಲಿಯರೆನ್ಸ್ ಐತಿ. ಮತ್ ಬಂದ ಕ್ಲಚ್ ಲಾಕ್. ನಮ್ಮಲ್ಲಿ ಯಾರ ಕಂಪ್ನಿಯಾಗೂ ಕ್ಲಚ್ ಲಾಕ್ ಇಲ್ಲ. ನಮ್ಮಲ್ಲಿ ಕ್ಲಚ್ ಲಾಕ್ ಐತಿ. ಕ್ಲಚ್ ಲಾಕ್ ಅದಕ್ಕೆ ಯೂಸ್ ಆಕೈತ್ರಿ ಅದು? ಇದ್ರಿ ಒಂದ್ 3 ತಿಂಗಳ ತಕ್ಕ ನೀವು ಗಾಡಿದು ಮನಿಗೂ ತರವಾರ ಇದ್ರ ಏನೋ ಸೀಸನ್ ಇರ್ಲಿಕ್ಕಂದ್ರ ಇದನ್ನ 3 ತಿಂಗಳ ತಕ್ಕ ಗಾಡಿ ತರವಾದ ಕ್ಲಚ್ ಲಾಕ್ ಮಾಡ್ತಾರೆ. ಇಬ್ರ ಕ್ಲಚ್ ಪ್ಲೇಟ್ ಆಯಿಲ್ ದಾಗ ಉಳಿತೈತಿ. ಹಿಂಗಾಗಿ ಇದು ಕ್ಲಚ್ ಬಹಳ ಅನುಕೂಲ ಐತಿ. 3 ಗೇರ್ ಬಾಕ್ಸ್ ತಗೋದ್ರಿಂದ ನಿಮಗ ರೌಂದಿ ಬಟ್ಟೆ ಮಷೀನ್, ರಾಶಿ ಮಷೀನ್, ಮತ್ತ ರೌಂದಿ ಬುಕ್ರಿ ಮಾಡೋ ಮಷೀನ್ ಬಾಳ ಯೂಸ್ ಬಾಳ ಐತ್ರಿ. ಯಾಕಂದ್ರ ರೌಂದಿ ಬಟ್ಟೆ ಕಟ್ಟೋ ಮಷೀನ್ 12+3 ಗೇರ್ ಬಾಕ್ಸ್ ಇರೋದ್ರಿಂದ ಹಾಫ್ ಕ್ಲಚ್ ಆಗೋದ ಕಮ್ಮಿ ರೀ. ಮತ್ತೆ ಕ್ಲಚ್ ಪ್ಲೇಟ್ ಬಾಳ ದಿನ ಬಾಳಿಕೆ ಬರ್ತೈತಿ. ಮತ್ತೆ ಇದರದ ರೂಟರ್ RPM ಎಷ್ಟ್ ಐತ್ರಿ? ರೂಟರ್ RPM ಬಂದ ಇದ್ರದ 540 ಐತಿ. 540. 540 540 RPM. ಇದೇನ್ರಿ ಇದು? ಇದ್ರಿ ಈಗ ನಿಮಗ ಸೈಕಲ್ ಬಿಟ್ರೆ ಹೆಂಗ್ ಚಾವಿ ಎಣ್ಣಿ ಚಾವಿ ಆಫ್ ಮಾಡ್ತಿರಲ್ಲ ಮತ್ತೆ ಫಿಲ್ಟರ್ ಇದೆ. ಇದು ಆಯಿಲ್ ಫಿಲ್ಟರ್ ಆಗಿ ಹೋಗ್ತೆ. ಮತ್ತೆ ಇದ ನಿಮ್ಮ ನೋಡ್ರಿ. ಸಾರಿ ಡೀಸೆಲ್ ಇದೆ.
ಮತ್ತೆ ಇಲ್ಲಿ ಬಂದು ಆಯಿಲ್ ಡೀಸೆಲ್ ಇರ್ತೈತ್ರಿ. ನಿಮಗ ಟ್ಯಾಂಕರ್ದಾಗ ಏನೋ ಕಾವದಿಂದ ನೀರ್ ಗೊಳಗಿರ್ತೈತಿ, ಅದ್ ಬಂದ ಇಲ್ಲಿ ನೀರ್ ತಕ್ಕೋಬಹುದು. ಡೀಸೆಲ್ದ ನೀರ ಹೊರಗ್ ಬರ್ತೈತಿ. ನಮ್ ಕಂಪ್ನಿಯಾಗ್ರಿ 6 ವರ್ಷ ವಾರಂಟಿ ಕೊಡ್ತೀವಿ. 6 ವರ್ಷ ವಾರಂಟಿ ಏನಂದ್ರ ಇಂಜನ್, ಗೇರ್ ಬಾಕ್ಸ್, ಹೈಡ್ರೋಲಿಕ್ ಎಲ್ಲಾ ಬಂದ 6 ವರ್ಷ ಅಂದ್ರ 6000 ತಾಸ್ರಿ. ಇಷ್ಟ ತನಕ ವಾರಂಟಿ ಕೊಡ್ತೇವೆ. ಟೈರ್ ಏನ್ ಗ್ಯಾರಂಟಿ ವಾರಂಟಿ ಇರ್ತಾವ? ಟೈರ್ 1 ವರ್ಷ ಗ್ಯಾರಂಟಿ, ಸಾರಿ 1 ವರ್ಷ ವಾರಂಟಿ ಇರ್ತಾವ್ರಿ. ಏರ್ ಬತ್ತು ತಾರ್ ಇತ್ರ 1 ವರ್ಷ ತನಕ ಟೈರ್ ವಾರಂಟಿ ಕೊಡ್ತೀವಿ.